ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್. ಇದು ಬಂದುಬಿಟ್ಟು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗು. ನಾವು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಶಾಪಿಂಗ್ ಮಾಡೋಕ್ಕೆ ಎಲ್ಲಿ ಹೋಗಿದ್ವಿ ಅಂತ ಕೇಳ್ತಾ ಇದ್ದೀರಾ. ಶಾಪಿಂಗ್ ಅಂದರೆ ಬೇರೆ ಏನೂ ಅಲ್ಲ, ಗ್ರಾಸರಿ ಶಾಪಿಂಗು. ಅದು ಡಿ ಮಾರ್ಟ್, ನಮ್ಮ ಎಸ್ ಮಾಲಲ್ಲಿರುವ ಡಿ ಮಾರ್ಟಿಗೆ ನಾವು ಹೋಗಿದ್ವಿ. ಬೇರೆ ಬ್ಯಾಂಗ್ಳೂರಲ್ಲೆಲ್ಲ ಬಂದುಬಿಟ್ಟು ಡಿ ಮಾರ್ಟಿಂದು ಔಟ್ಲೆಟ್ ಇದೆ. ಬಟ್ ತುಮಕೂರಲ್ಲಿ ಡಿ ಮಾರ್ಟ್ ಬಂದುಬಿಟ್ಟು ಎಸ್ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿ ಲೊಕೇಟ್ ಆಗಿದೆ. ಸೊ ಬೇಗ ಒಂದು ಟ್ರಾಲಿನ ಎತ್ಕೊಂಡು ನನ್ನ ಬ್ಯಾಗ್ ಏನಿತ್ತು ನೆಸೆಸರಿ, ಬೇಬಿ ನೆಸೆಸರಿ ಥಿಂಗ್ಸ್ ಇಡೋವಂಥ ಬ್ಯಾಗ್ನ ಕ್ಯಾಬಿನಿಗೆ ಕೊಡಬೇಕು. ಕ್ಯಾಬಿನಿಗೆ ಕೊಟ್ಟರೆ ಅಲ್ಲಿ ಒಂದು ಟೋಕನ್ ಕೊಡ್ತಾರೆ. ಸೊ ನಾನು ಬಂದುಬಿಟ್ಟು 48 ನಂಬರ್. ಸೊ ಬೇಗ ತಗೊಂಡು ಟೋಕನ್ನ ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ದೊಡ್ಡ ಔಟ್ಲೆಟ್, ಎಲ್ಲ ಗ್ರಾಸರೀಸ್, ಎಲ್ಲ ಥರ A to Z ಥಿಂಗ್ಸ್ ಅವೈಲಬಲ್ ಇದೆ. ಇಲ್ಲಿ ನನ್ನ ಮಗಳನ್ನ ಟ್ರಾಲಿನಲ್ಲಿ ಕೂರಿಸಿದ್ವಿ. ಈ ಥರ ಮಕ್ಕಳನ್ನ ಟ್ರಾಲಿನಲ್ಲಿ ಕೂರಿಸಿ ಶಾಪಿಂಗ್ ಮಾಡೋ ಮಜಾನೇ ಬೇರೆ ಅಲ್ವಾ ಫ್ರೆಂಡ್ಸ್. ಅವಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ಲು, ನನ್ನ ದೊಡ್ಡ ಮಗಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು. ಸೊ ಇವಾಗ ಶಾಪಿಂಗ್ ಮಾಡೋಣ ಬನ್ನಿ ಬೇಗ. ನಾವು ಹೋಗಿದ್ದು ಫಸ್ಟು ಮ್ಯಾಗಿ ಸೆಕ್ಷನಿಗೆ. ಮ್ಯಾಗಿ, ಇಪ್ಪಿ, ಬೇರೆ ಬೇರೆ ಥರ ವೆರೈಟೀಸ್ ಆಫ್ ನೂಡಲ್ಸ್ ಇತ್ತು. ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಮ್ಯಾಗಿ. ಸೊ ಒಂದು ಪ್ಯಾಕೆಟ್ ಮ್ಯಾಗಿ ಎತ್ತಾಕೊಂಡೆ. ನೆಕ್ಸ್ಟು ನನ್ನ ಮಗಳದ್ದು ಗೊತ್ತಲ್ವ, ಕ್ವಾಟ್ಲೆ ಏನು ಬೇಕು ಅದನ್ನು ತೊಗೊಳ್ತಾ ಇರ್ತಾಳೆ. ಮತ್ತು ಮನೇಲಿ ಮಯೋನೀಸ್ ಕೂಡ ಖಾಲಿ ಆಗಿತ್ತು. ಸೊ ಹಾಗಾಗಿ ಮಯೋನೀಸ್ ತೊಗೊಂಡೆ. ಹಾಗೆ ಫ್ರೂಟ್ ಕಸ್ಟರ್ಡ್ ಮಾಡೋವಂಥ ಪೌಡರ್ ಕೂಡ ಇರಲಿಲ್ಲ. ಮಾಡೋಣ ಒಂದು ಸತಿ ಅಂತ ಹೇಳ್ಬಿಟ್ಟು, ನಂಗೆ ತುಂಬ ಇಷ್ಟ ಫ್ರೂಟ್ ಕಸ್ಟರ್ಡು. ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ. ಸೊ ಅದಾದಮೇಲೆ ಅದನ್ನು ತೊಗೊಂಡೆ. ನೆಕ್ಸ್ಟು ಇಲ್ಲಿ ಫುಲ್ಲು ಬೇಬಿ ಪ್ರಾಡಕ್ಟ್ಸ್ ಇತ್ತು, ಸರ್ಲಾಕು ಅಂಥವಿಂಥವೆಲ್ಲ. ಸೊ ನನ್ನ ಮಗಳು ಏನು ಹಾಕ್ಕೊಳ್ಳಿ ಟ್ರಾಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಇಲ್ಲೆಲ್ಲ ಫುಲ್ಲು ಅದೇ ಜ್ಯಾಮು, ಕೆಚಪ್ಸು ಎಲ್ಲ ಇತ್ತು. ಸೊ ನೆಕ್ಸ್ಟು ನಾವು ಹೋಗಿದ್ದು ಗ್ರಾಸರಿ ಸೆಕ್ಷನಿಗೆ. ಅಲ್ಲಿ ಅದೇ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಅಕ್ಕಿ ಇವೆಲ್ಲ ಅವೈಲಬಲ್ ಇತ್ತು. ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ರೈಸ್ ಇದೆ. ಎಲ್ಲ ರೇಟ್ಗಳು ನೋಡಿಬಿಟ್ರೆ ಏನಂತೀರೋ ನೀವು, ಆ ಥರ ರೇಟ್ಗಳಿದೆ. ಬಟ್ ಅವೆಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಇದು ಬಂದುಬಿಟ್ಟು ಕಂಪ್ಲೀಟ್ ಗ್ರಾಸರೀಸ್ ಸೆಕ್ಷನ್. ಇಲ್ಲಿ ಅಕ್ಕಿ ಆ ಥರದ್ದೆಲ್ಲ ಇರುತ್ತೆ, ಕಡಲೆಕಾಯಿ ಮತ್ತು ಹಿಟ್ಟು ಕೂಡ ಇತ್ತು. ನಾವು ಬೀಸಿಸ್ತೀವಲ್ಲ ಆ ಥರ ಹಿಟ್ಟು ಕೂಡ ರೆಡಿ ಅವೈಲಬಲ್ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ಹೇರ್ ಆಕ್ಸೆಸರೀಸು, ಪಕ್ಕದಲ್ಲೇ ಸ್ಟೇಷನರೀಸ್ ಇತ್ತು. ನನ್ನ ಮಗಳು ಏನೇನೋ ತೊಗೊಂಡು ಟ್ರಾಲಿಗೆ ಹಾಕ್ಕೊಳ್ತಾ ಇದ್ಲು. ಬಟ್ ನಾವೆಲ್ಲ ಎತ್ತಿಟ್ವಿ, ಯಾಕೆ ಅಂದರೆ ನೆಸೆಸರಿ ಇರಲಿಲ್ಲ. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆದಾಗ ಅವಳಿಗೆ ಕೊಡಿಸಿದ್ವಿ. ಸೊ ನಾವು ನೆಕ್ಸ್ಟ್ ಬಂದಿದ್ದೆ ಬೇಬಿ ಪ್ರಾಡಕ್ಟ್ ಸೆಕ್ಷನಿಗೆ. ಇಲ್ಲಿ ಬಂದು ಹಿಮಾಲಯ ಲೋಷನು, ಹಿಮಾಲಯ ಮಸಾಜ್ ಆಯಿಲು, ಜಾನ್ಸನ್ನು, ಸೆಬಾಮೆಟ್ಟು, ಮಮಾ ಅರ್ತ್, ಎಲ್ಲ ರೀತಿಯ ಎಲ್ಲ ಕಂಪ್ನೀಸ ಪ್ರಾಡಕ್ಟ್ ಇಲ್ಲಿ ಅವೈಲಬಲ್ ಇತ್ತು. ನಾವು ತೊಗೊಂಡಿದ್ವು ಹಿಮಾಲಯದವರ 2 ಬಾಡಿ ಸೋಪ್ನ, ಬೇಬಿ ಸೋಪ್ನ ನಾವು ತೊಗೊಂಡ್ವಿ. ಸೊ ಇದು ಬಂದುಬಿಟ್ಟು ಡೈಪರ್ ಸೆಕ್ಷನು. ಡೈಪರ್ ಸೆಕ್ಷನಲ್ಲಿ ನಾನು ಏನೂ ತೊಗೊಳ್ಳಿಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಕ್ಲಾತ್ ಡೈಪರ್ ನಾವು ಹಾಕ್ತೀವಿ. ಸೊ ಹಾಗಾಗಿ ಇಲ್ಲಿ ನನ್ನ ಮಗಳು ನೋಡಿ, ಇದು ಕಸದ ಪೊರ್ಕೆ ಮತ್ತು ಕಸ ಎತ್ತೋ ಮರ ಇಟ್ಕೊಂಡು, ಅಮ್ಮ ಇದನ್ನು ತೊಗೊಳ್ಳೋಣ ಅಂತ ಇದ್ಲು. ಇದು ಫುಲ್ ಕ್ಲೀನಿಂಗ್ ಸೆಕ್ಷನು, ಡಿಟರ್ಜೆಂಟು ಅಂಥವಿಂಥವೆಲ್ಲ ಅವೈಲಬಲ್ ಇದೆ ಇಲ್ಲಿ. ಸೊ ಇಲ್ಲಿ ಬುಕ್ಸ್ಗಳಂತೂ ಕ್ವಾಲಿಟಿ ಅಂತೂ ಆಸಮ್ ಆಗಿದೆ, ಒಂದು ಸತಿ ತೊಗೊಳ್ಳಿ ಬೇಕಿದ್ದವರು. ಮತ್ತು ಇಲ್ಲಿ ಸ್ವಲ್ಪ ಹಿತ್ತಾಳೆ ಪಂಚ್ಲೋಹದ ಪ್ರಾಡಕ್ಟ್ಸ್ ಕೂಡ ಇಟ್ಟಿದ್ದರು, ಐಟಮ್ಸ್ ಎಲ್ಲ. ಸೊ ಬೆಳ್ಳಿ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಸಿಂಗಲ್ಗೆ 600 ರೂಪಾಯಿ ಅಂದರು. ಸೊ ಹಂಗಾಗಿ ನಾನೇನಾದರೂ ಅವಶ್ಯಕತೆ ಇರಲಿಲ್ಲ, ತೊಗೊಳ್ಳಿಲ್ಲ. ಸೊ ಇಲ್ಲಿ ಪ್ಲಾಸ್ಟಿಕ್ ಸೆಕ್ಷನ್, ಇದು ಪ್ಲಾಸ್ಟಿಕ್ ಕಂಟೈನರ್ಸು ಇದೆಲ್ಲ ಇದ್ವು. ನಮಗೇನು ಪ್ಲಾಸ್ಟಿಕ್ ಕಂಟೈನರ್ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ಡೈರಿ ಪ್ರಾಡಕ್ಟ್ಸ್ ಇತ್ತು. ಪನ್ನೀರು, ನಮ್ಮ ಮನೆಯವ್ರು ಪನ್ನೀರ್ ಮಾಡೋಣ ಅಂತೇಳಿ ಪನ್ನೀರ್ ತೊಗೊಂಡ್ರು. ಹಾಗೆ ಇಲ್ಲಿ ಫ್ರೆಂಚ್ ಫ್ರೈ ಮತ್ತು ಪೊಟ್ಯಾಟೊ ಫ್ರೈಸ್ ಇತ್ತು. ಮಕ್ಕಳು ಯಾವಾಗಲಾದರೂ ಈವ್ನಿಂಗ್ ಏನಾದರೂ ಮಾಡಿಕೊಡಮ್ಮ ಅಂತ ಕೇಳ್ತಾರಲ್ಲ, ಸೊ ಹಾಗಾಗಿ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ. ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಅವೈಲಬಲ್ ಇತ್ತು. ಆಲ್ರೆಡಿ ಮನೇಲಿ ಎಲ್ರಿಗೂ ಹುಷಾರಿರಲಿಲ್ಲ, ಸೊ ಕಂಪ್ಲೀಟಾಗಿ ಐಸ್ ಕ್ರೀಮ್ನೆಲ್ಲ ಅವಾಯ್ಡ್ ಮಾಡಿಬಿಟ್ವಿ. ಮತ್ತು ಈ ವಿಡಿಯೋದಲ್ಲಿ ನಾನು ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾನು ಅಲ್ಲಿ ಹೋಗಿ ನೋಡಿದ್ದು. ಬಟ್ ಇದೆಲ್ಲ ಜ್ಯೂಸ್ ಸೆಕ್ಷನಲ್ಲಿ ನಾವು ಏನು ತೊಗೊಳ್ಳಿಲ್ಲ, ಎಲ್ರಿಗೂ ಕೋಲ್ಡ್ ಆಗಿತ್ತು. ಸೊ ಹಾಗಾಗಿ ಮತ್ತು ಇಲ್ಲಿ ಮಿಕ್ಸ್ಚರ್ ಸೆಕ್ಷನ್ ಕೂಡ ಇದೆ, ವೆರೈಟೀಸ್ ಆಫ್ ಮಿಕ್ಸ್ಚರ್ ಇದೆ. ಬಟ್ ಏನು ಅಂದರೆ ಮನೆಯಲ್ಲಿ ಕೆಮ್ಮು, ಶೀತ, ನೆಗಡಿ ಕಾಮನ್ ಆಗಿದೆ. ಇವಾಗ ನಾವು ಹೋಗಿ ತೊಗೊಂಬಂದ್ಬಿಟ್ವಿ ಅಂದರೆ ಗ್ಯಾರಂಟಿ ತಿಂತಾರೆ, ಅದಕ್ಕೆ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಬಿಲ್ಲಿಂಗ್ ಮಾಡ್ಕೊತಾ ಇದ್ದೀವಿ. ಬಿಲ್ಲಿಂಗ್ ಆದಮೇಲೆ ಇಲ್ಲಿ ಚೆಕಿಂಗ್ ಇರುತ್ತೆ, ಪ್ರಾಡಕ್ಟ್ಸ್ ಯಾವುದಿದೆ, ಲೀಸ್ಟಲ್ಲಿರೋಂಥ ಪ್ರಾಡಕ್ಟ್ಸ್ ಇದೆಯಾ ಅಥವಾ ಎಕ್ಸ್ಟ್ರಾ ಹಾಕ್ಕೊಂಡಿದ್ವಾ ಏನಾದರೂ ಅಂತ. ಸೊ ಇಲ್ಲಿ ಟೋಕನ್ ಕೊಟ್ಟು ಬ್ಯಾಗ್ ಎತ್ತಾಕೊಂಡೆ. ನೆಕ್ಸ್ಟು ನನ್ನ ಮಗಳು ಸಾಫ್ಟಿ ಅಮ್ಮ ಅಂದಳು, ಅದಕ್ಕೆ ಸಾಫ್ಟಿ ಕೊಡಿಸಿದ್ವಿ. ಇಲ್ಲಿ
ಇಲ್ಲಿ ಮ್ಯಾಕ್ಡೊನಾಲ್ಡ್ಸಲ್ಲಿ 69 ರುಪೀಸ್ದು ಕಾಂಬೋ ಇತ್ತು, ಬರ್ಗರ್ ವಿತ್ ಕೋಕು. ಅದು ಒಂದು 3 ಆರ್ಡ್ರ್ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇಲ್ಲಿ ನನ್ನ ಮಗಳು ಊಟ ಮಾಡಬೇಕಾದ್ರೆ ಶ್ಲೋಕ ಹೇಳ್ತಿದ್ದಾಳೆ. ಸದಾ ಶಂಕರ ಪ್ರಾಣವಲ್ಲವೇ ಜ್ಞಾನಮಯ್ಯಜ ಸಿದ್ಧೇತಂ ಇಸ್ಸಂದೇವಿ ಚ ಪಾರ್ವತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಪನಿ ವ್ಯಾಕ್ಷ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಂಡೇ ಮಾರ್ನಿಂಗ್ 11:30ಗೆ ನಮ್ಮ ಅಜ್ಜಿ ಊರಿಗೆ ಹೊರಟರು. ಪಿತೃಪಕ್ಷ ಅಲ್ವಾ, ನಮ್ಮ ತಾತನ ಕಾರ್ಯ ಮಾಡಬೇಕಾಗಿತ್ತು, ಹಾಗಾಗಿ ಹಾಸನಕ್ಕೆ ಹೊರಟರು. ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿದ್ವಿ, ಬಸ್ ಬರಲಿಲ್ಲ. ಸೊ ಹಾಗಾಗಿ ಆಟೋದಲ್ಲಿ ಕಳಿಸ್ಕೊಟ್ಟೆ. ತುಂಬ ಬೇಜಾರಾಯಿತು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಬಾಯ್.